Yeah, hello everyone. So this is your fourth problem under assessment of companies MAT provision calculation. So here the following particulars are provided by Best Company Limited trading profit and loss account for the year ended 31st March 2019. So here we have to compute a book profit and also the tax liability under MAT provision. For that reason we have to go through with this problem, and also we need to identify whether these expenses fall under book profit calculation or not, otherwise whether this income fall under book profit calculation or not ಅನ್ನೋದು ಐಡೆಂಟಿಫೈ ಮಾಡಿ. ಇಫ್ ದ ಎಕ್ಸ್ಪೆನ್ಸಸ್ ಬುಕ್ ಪ್ರಾಫಿಟ್ ಫಾರ್ಮ್ಯಾಟ್ ಒಳಗಡೆ ಈ ಎಕ್ಸ್ಪೆನ್ಸಸ್ ಫಾಲ್ ಆಗುತ್ತೆ ಅಂದ್ರೆ ದೆನ್ ವಿ ಹ್ಯಾವ್ ಟು ಕನ್ಸಿಡರ್, ಅದರ್ವೈಸ್ ವಿ ಹ್ಯಾವ್ ಟು ಇಗ್ನೋರ್. ಫಸ್ಟ್ ಒನ್ ಟು ಪರ್ಚೇಸಸ್. ಸೊ ನಮ್ಮ ಬುಕ್ ಪ್ರಾಫಿಟ್ ಅಲ್ಲಿ ಎಲ್ಲೂ ಕೂಡ ಪರ್ಚೇಸಸ್ ಇನ್ಫಾರ್ಮೇಶನ್ಸ್ ಬರೋದಿಲ್ಲ, ದೆನ್ ಇಗ್ನೋರ್. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್, ಅಗೇನ್ there is no information under book profit regarding entertainment expenses. Traveling expenses, again there is no information, then ignore. Depreciation, yes, depreciation related information, depreciation related book profit ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಡಿಪ್ರಿಸಿಯೇಷನ್ಸ್ ನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್, ಎಸ್ ಇನ್ಕಮ್ ಟ್ಯಾಕ್ಸ್ ನ ಕೂಡ ನಾವು ಕನ್ಸಿಡರ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಸೇಲ್ಸ್ ಟ್ಯಾಕ್ಸ್, ಸೊ ಈ ರೀತಿ ಇನ್ಫಾರ್ಮೇಶನ್ಸ್ ಇಲ್ಲ ನಿಮ್ಮ ಬುಕ್ ಪ್ರಾಫಿಟ್ ಅಲ್ಲಿ. ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಮೀನ್ಸ್ ಪ್ರಪೋಸ್ಡ್ ಇನ್ಕಮ್ ಟ್ಯಾಕ್ಸ್, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್, so ಈ ರೀತಿ ಇನ್ಫಾರ್ಮೇಶನ್ಸ್ ಇದೆ. ಫಾರ್ ದಟ್ ರೀಸನ್ ವಿ ಹ್ಯಾವ್ ಟು ಕನ್ಸಿಡರ್. ದೇರ್ ಈಸ್ ನೋ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಔಟ್ಸ್ಟ್ಯಾಂಡಿಂಗ್ ಸೇಲ್ಸ್ ಟ್ಯಾಕ್ಸ್, ದೆನ್ ವಿ ಹ್ಯಾವ್ ಟು ಕಂಪ್ಲೀಟ್ಲಿ ಇಗ್ನೋರ್ ದಿಸ್ ಕೈಂಡ್ ಆಫ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಅನ್ಸರ್ಟನಿಟಿ ಲೈಬಿಲಿಟಿ, ಅನ್ಸರ್ಟೈನ್ ಲೈಬಿಲಿಟೀಸ್. ಎಸ್, ಬುಕ್ ಪ್ರಾಫಿಟ್ ಫಾರ್ಮ್ಯಾಟ್ ಅಲ್ಲಿ ಪ್ರಾವಿಷನ್ ಫಾರ್ ಅನ್ಸರ್ಟೈನ್ ಲೈಬಿಲಿಟಿ ಅನ್ನೋ ಇನ್ಫಾರ್ಮೇಶನ್ಸ್ ಇದೆ, ವಿ ಹ್ಯಾವ್ ಟು ಕನ್ಸಿಡರ್. ನೆಕ್ಸ್ಟ್ ಪ್ರಪೋಸ್ ಡಿವಿಡೆಂಟ್, ಎಸ್ ಪ್ರಪೋಸ್ ಡಿವಿಡೆಂಟ್ ಕೂಡ ನಾವು ಆಡ್ ಮಾಡಬೇಕು ನಮ್ಮ ನೆಟ್ ಪ್ರಾಫಿಟ್ಗೆ. ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀಸ್, ದೇರ್ ಇಸ್ ನೋ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀಸ್, ದೆನ್ ignore this. Provision for loss of subsidiary company, yes, according to format provision for loss of subsidiary company ಇದೆ. ಸೊ ಈ ಐಟಮ್, ಈ ಇನ್ಫಾರ್ಮೇಶನ್ಸ್ ನಾವು ನಮ್ಮ ನೆಟ್ ಪ್ರಾಫಿಟ್ ಗೆ ಆಡ್ ಬ್ಯಾಕ್ ಮಾಡಬೇಕು. ಜಸ್ಟ್ ಅವ್ರು ಕೊಟ್ಟಿರೋದು 9 ಐಟಮ್ಸ್ ನ 9 ಇನ್ಫಾರ್ಮೇಶನ್ ಆಡ್ ಮಾಡಬೇಕು ನೆಟ್ ಪ್ರಾಫಿಟ್ ಗೆ, 9 ಇನ್ಫಾರ್ಮೇಶನ್ ಡಿಡಕ್ಟ್ ಮಾಡಬೇಕು ನೆಟ್ ಪ್ರಾಫಿಟ್ ಗೆ. ಇಷ್ಟು ಮಾಡಿದ್ರೆ ಬರೋ ರಿಸಲ್ಟ್ ಬುಕ್ ಪ್ರಾಫಿಟ್ ಆಗಿರುತ್ತೆ. ಆ ಇನ್ಫಾರ್ಮೇಶನ್ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಮಾತ್ರ ನೀವು ಯೂಸ್ ಮಾಡಬೇಕು, ಅದನ್ನ ಬಿಟ್ಟು ಬೇರೆ ಇನ್ಫಾರ್ಮೇಶನ್ಸ್ ನ ಕೊಟ್ಟಿದ್ರೆ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಬೇಕು. ನೆಕ್ಸ್ಟ್ salaries, there is no information under book profit format, then ignore. Sundry expenses, again ignore. Net profit we have to consider. ಅರ್ಥ ಆಗ್ತಾ ಇದೆಯಾ? Next, from credit side, by sales there is no information under book profit calculation, ignore. Amount withdrawn from general reserves, yes, less options alli amount which reserves alli amount withdrawn from other than revaluation reserves anta barutte. So anta informations ge ನಾವು ಈ ಅಮೌಂಟ್ ನ ಲೆಸ್ ಅಂತ ಕನ್ಸಿಡರ್ ಮಾಡಬೇಕಾದ್ರೆ, because the amount which is withdrawn from general reserves, so this reserves is other than revaluation reserves, then this company is eligible. Otherwise for the purpose of MAT calculation we have to consider and we have to deduct this kind of income from net profit. ಅರ್ಥ ಆಗ್ತದೆ? LTCG, ಸೊ LTCG and information ಬರೋದೇ ಇಲ್ಲ ಮ್ಯಾಟ್ ಪ್ರಾವಿಷನ್ ಅಲ್ಲಿ. ಟ್ರಾನ್ಸ್ಫರ್ ಫೀಸ್ ಬರೋದಿಲ್ಲ, ಇಗ್ನೋರ್. ಪ್ರಾಫಿಟ್ ಆನ್ ಸೇಲ್ ಆಫ್ ಮೋಟರ್ ಕಾರ್, ನೋ ಇನ್ಫಾರ್ಮೇಶನ್ಸ್ ಇಲ್ಲ. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಸೊ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಈಸ್ ನಥಿಂಗ್ ಬಟ್ ಎಕ್ಸೆಂಪ್ಟೆಡ್ ಇನ್ಕಮ್. ಅರ್ಥ ಆಗ್ತಿದೆಯಾ? ಅಲ್ಲೇ ಕೊಟ್ಟಿದ್ದಾರೆ ಟ್ಯಾಕ್ಸ್ ಫ್ರೀ ವಿಚ್ ಇಸ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಅಂಡ್ ದಿಸ್ ಈಸ್ ಯುವರ್ ಎಕ್ಸೆಂಪ್ಟೆಡ್ ಇನ್ಕಮ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟಿ. ಸೊ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಲೆಸ್ ಅಲ್ಲಿ ಇದೆ, ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ. ಸೊ ಇಲ್ಲಿ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಇಂಟ್ರೆಸ್ಟ್ ಪೇ ಮಾಡ್ತಾರೆ, ಸೊ ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ವಿ ಹ್ಯಾವ್ ಟು ಕನ್ಸಿಡರ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್, ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ ಆಸ್ ಆನ್ 1/4/2018 ವಾಸ್ ₹30 lakh ಅಂಡ್ ಬಿಲ್ಡಿಂಗ್ ₹5 lakh. ಅನ್ನೆಸೆಸರಿ ಇನ್ಫಾರ್ಮೇಶನ್. ಅರ್ಥ ಆಗ್ತಿದೆಯಾ? ವ್ಯಾಲ್ಯೂ ಹೇಳಿದರೆ ಪ್ಲಾಂಟ್ ಅಂಡ್ ಮೆಷಿನರಿ ಅಂಡ್ ಬಿಲ್ಡಿಂಗ್ ವ್ಯಾಲ್ಯೂ 30 lakh 5 lakh. ಸೊ ಇದು ರೆಡ್ಯೂಸ್ ಆಗಿದೆ, ಇನ್ಕ್ರೀಸ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಲ್ಲ, ಬೇರೆ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿಲ್ಲ. ಸೊ ಏನಾದರೂ ಇದು ಡಿಕ್ರೀಸ್ ಆಗ್ತಾ ಇದ್ರೆ ನಾವು ಡಿಮಿನಿಷಿಂಗ್ ಅಸೆಟ್ಸ್ ವ್ಯಾಲ್ಯೂ ಅಂತ ಟ್ರೀಟ್ ಮಾಡಿ ಇದನ್ನ ಕನ್ಸಿಡರ್ ಮಾಡಬಹುದಾಗಿತ್ತು, ಬಟ್ ದೇರ್ ಈಸ್ ನೋ ಇನ್ಫಾರ್ಮೇಶನ್, ದೆನ್ ಕಂಪ್ಲೀಟ್ಲಿ ಇಗ್ನೋರ್. ಎಕ್ಸೈಸ್ ಡ್ಯೂಟಿ, ಸೊ ನಮ್ಮ ಬುಕ್ ಪ್ರಾಫಿಟ್ ಅಲ್ಲಿ ಎಲ್ಲೂ ಕೂಡ ಎಕ್ಸೈಸ್ ಡ್ಯೂಟಿನ ಮೆನ್ಷನ್ ಮಾಡಿಲ್ಲ. ಸೊ ಎಕ್ಸೈಸ್ ಡ್ಯೂಟಿ ಆಫ್ 2017-18 ಡ್ಯೂರಿಂಗ್ ದಿ ಇಯರ್ ₹32,500 ವಾಸ್ ನಾಟ್ ಚಾರ್ಜ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ನಾವಿಲ್ಲಿ ಮ್ಯಾಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡೋಕೆ 9 ಇನ್ಫಾರ್ಮೇಶನ್ಸ್ ಆಡ್ ಮಾಡ್ತೀವಿ, 9 ಇನ್ಫಾರ್ಮೇಶನ್ ಡಿಡಕ್ಟ್ ಮಾಡಿ. ಸೊ ಎಕ್ಸೈಸ್ ಡ್ಯೂಟಿ ನಾವೆಲ್ಲೂ ಕೂಡ ಡಿಸ್ಕ್ಲೋಸೇ ಮಾಡಿಲ್ಲ ಅಂಡರ್ ಬುಕ್ ಪ್ರಾಫಿಟ್, ದೆನ್ ಫುಲ್ಲಿ ಇಗ್ನೋರ್. ನೆಕ್ಸ್ಟ್
Sundry expenses include an item of rupees 26,000 paid in cash. So ನೀವು paid in cash excess of rupees 20,000 ಏನಾದರೂ ಪೇ ಮಾಡಿ ನಮ್ಮ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಫಾರ್ಮ್ಯಾಟ್ ಅಲ್ಲಿ ಈ ರೀತಿ ಇನ್ಫಾರ್ಮೇಶನ್ ನಾವು ಇನ್ಕ್ಲೂಡ್ ಮಾಡಿಲ್ಲ, ನಿಮ್ಮ ನಾರ್ಮಲ್ ಪ್ರೊವಿಷನ್ಸ್ಗೆ ಇದು ಎಫೆಕ್ಟ್ ಆಗುತ್ತೆ, ಬಟ್ ಮ್ಯಾಟ್ ಪ್ರೊವಿಷನ್ಸ್ಗೆ ಇದು ಎಫೆಕ್ಟ್ ಆಗೋದಿಲ್ಲ, ದೆನ್ ಕಂಪ್ಲೀಟ್ಲಿ ಇಗ್ನೋರ್. ಅರ್ಥ ಆಗ್ತಿದ್ಯಾ? ಅವ್ರು ಏನ್ ಐಟಮ್ಸ್ ನ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದಾರೋ ಅದನ್ನ ಮಾತ್ರ ಕನ್ಸಿಡರ್ ಮಾಡಬೇಕು ಫಾರ್ ಮ್ಯಾಟ್ ಪ್ರೊವಿಷನ್. ನೆಕ್ಸ್ಟ್, ಔಟ್ ಆಫ್ ದಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಆಫ್ ಸೇಲ್ಸ್ ಟ್ಯಾಕ್ಸ್ rupees 12,500 was paid before ಡ್ಯೂ ಡೇಟ್ ಆಫ್ ಫೈಲಿಂಗ್ ದಿ ರಿಟರ್ನ್ಸ್. ಸೊ ಔಟ್ಸ್ಟ್ಯಾಂಡಿಂಗ್ ನಾವು ಕನ್ಸಿಡರ್ ಮಾಡೋದಿಲ್ಲ, ಸೇಲ್ಸ್ ಟ್ಯಾಕ್ಸ್ ಕನ್ಸಿಡರ್ ಮಾಡೋದಿಲ್ಲ, ದೆನ್ ದಿಸ್ ಇನ್ಫಾರ್ಮೇಶನ್ ಇಸ್ ಅನ್ನೆಸೆಸರಿ. ದೆನ್ ಇದನ್ನ ನಾವೇನ್ ಮಾಡಬೇಕು? ಇಗ್ನೋರ್ ಮಾಡ್ಬೇಕು. ನೆಕ್ಸ್ಟ್, ಅನ್ಅಬ್ಸಾರ್ಬ್ ಬಿಸಿನೆಸ್ ಲಾಸ್ ವಿಚ್ ಇಸ್ ಬ್ರಾಟ್ ಫಾರ್ವರ್ಡ್. ಎಸ್, ನಮ್ಮ ಬುಕ್ ಪ್ರಾಫಿಟ್ ಅಲ್ಲಿ ಇದೆ ಏನು ಬ್ರಾಟ್ ಫಾರ್ವರ್ಡ್ ಬಿಸಿನೆಸ್ ಲಾಸಸ್ ಅಂತ ಇನ್ಫಾರ್ಮೇಶನ್. ಅರ್ಥ ಆಗ್ತಿದೆಯಾ? ಲೆಸ್ ಐಟಮ್ ಅಲ್ಲಿ ಫಸ್ಟ್ ಬರೆಯೋದೆ ಬ್ರಾಟ್ ಫಾರ್ವರ್ಡ್ ಬಿಸಿನೆಸ್ ಲಾಸ್ ಇಸ್ rupees 3 lakh ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್. ಏನಂತ ಕೊಟ್ಟಿದ್ದಾರೆ? ಇನ್ಕಮ್ ಟ್ಯಾಕ್ಸ್ ಪರ್ಪಸ್. ಅಂಡ್ rupees 2,25,000 ಫಾರ್ ಅಕೌಂಟಿಂಗ್ ಪರ್ಪಸ್. ಮೈಂಡಲ್ಲಿ ಮ್ಯಾಟ್ ಕ್ಯಾಲ್ಕುಲೇಷನ್ ಮಾಡುವಾಗ, ಅರ್ಥ ಆಗ್ತಿದ್ಯಾ? ಮ್ಯಾಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಈ ರೀತಿ ಒಂದೇ ಇನ್ಫಾರ್ಮೇಶನ್ ರಿಲೇಟೆಡ್ 3 lakh ಅಕೌಂಟ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್, ಇನ್ನೊಂದು ಅಕೌಂಟಿಂಗ್ ಪರ್ಪಸ್ ಅಂತ ಎರಡು ಇನ್ಫಾರ್ಮೇಶನ್ ಕೊಟ್ಟಾಗ ಯು ಹ್ಯಾವ್ ಟು ಚೂಸ್ ಅಕೌಂಟಿಂಗ್ ಪರ್ಪಸ್. ಅಕೌಂಟಿಂಗ್ ಅಂದ್ರೆ ಅಕೌಂಟೆಂಟ್ ಏನು ಬುಕ್ ಪ್ರಾಫಿಟ್ ಅಲ್ಲಿ ಏನು ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಿರ್ತಾನೋ ಅದನ್ನೇ ಕನ್ಸಿಡರ್ ಮಾಡಬೇಕು ಫಾರ್ ಮ್ಯಾಟ್ ಪ್ರಾವಿಷನ್. ಇನ್ಕಮ್ ಟ್ಯಾಕ್ಸ್ ಪರ್ಪಸ್ ಯಾವ ಇನ್ಫಾರ್ಮೇಶನ್ ಕನ್ಸಿಡರ್ ಮಾಡಬಾರ್ದು. ಅರ್ಥ ಆಗ್ತಿದ್ಯಾ? ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ ಅದು ಸಪರೇಟೆಡ್, ಬಟ್ ನಿಮ್ಮ ಅಡಿಷನಲ್ ಇನ್ಫಾರ್ಮೇಶನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಅನ್ಅಬ್ಸರ್ವ್ಡ್ ಈ ರೀತಿ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ವಿಚ್ ಇಸ್ ರಿಲೇಟೆಡ್ ಟು ಇನ್ಕಮ್ ಟ್ಯಾಕ್ಸ್ ಪರ್ಪಸ್ ಅಂತ ಕೊಟ್ಟಿದ್ರೆ ವಿ ಶುಡ್ ಕಂಪ್ಲೀಟ್ಲಿ ಇಗ್ನೋರ್ಡ್. ಅರ್ಥ ಆಗ್ತಿದ್ಯಾ? ಅಕೌಂಟಿಂಗ್ ಪರ್ಪಸ್ ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ ವಿ ಹ್ಯಾವ್ ಟು ಕನ್ಸಿಡರ್. ಸೊ ಹಿಯರ್ ದೇ ಪ್ರೊವೈಡೆಡ್ ಆಸ್ ಅನ್ಅಬ್ಸರ್ವ್ಡ್ ಬಿಸಿನೆಸ್ ಲಾಸಸ್ ಬ್ರಾಟ್ ಫಾರ್ವರ್ಡ್. ಎಸ್, ಈ ಇನ್ಫಾರ್ಮೇಶನ್ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಅಲ್ಲಿ ಇದೆ, ಬ್ರಾಟ್ ಫಾರ್ವರ್ಡ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಲಾಸ್ ಅನ್ನೋದು. ನೆಕ್ಸ್ಟ್ ಇಸ್ rupees 3 lakh ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್. ನಿಮ್ಮ ಮ್ಯಾಟ್ ಪ್ರಾವಿಷನ್ ಬುಕ್ ಪ್ರಾಫಿಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ ರಿಲೇಟೆಡ್ ಬ್ರಾಡ್ ಫಾರ್ವರ್ಡ್ ಬಿಸಿನೆಸ್ ಲಾಸಸ್ ನ ಕನ್ಸಿಡರ್ ಮಾಡೋದಿಲ್ಲ. ವಿ ರಿಕ್ವೈರ್ಡ್ ಅಕೌಂಟಿಂಗ್ ಪರ್ಪಸ್, ಅದರ್ವೈಸ್ ಬುಕ್ಸ್ ಆಫ್ ಅಕೌಂಟ್ ಇನ್ಫಾರ್ಮೇಶನ್. ಮೈಂಡಲ್ಲಿ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ಅಕೌಂಟೆಂಟ್ ಏನೇನು ಇನ್ಫಾರ್ಮೇಶನ್ ನ ರೆಕಾರ್ಡ್ ಮಾಡಿರ್ತಾನೋ ಅದನ್ನ ನಾವು ಬೇಸ್ ಅಲ್ಲಿ ಇಟ್ಕೊಂಡು ಮ್ಯಾಟ್ ಪ್ರಾವಿಷನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಪರ್ಪಸ್ ನ ಮೈಂಡಲ್ಲಿ ಇಟ್ಟು ನಾವು ಮ್ಯಾಟ್ ಪ್ರಾವಿಷನ್ಸ್ ನ ಕ್ಯಾಲ್ಕುಲೇಟ್ ಮಾಡಬಾರ್ದು. ಅರ್ಥ ಆಗ್ತಿದ್ಯಾ? ಸೊ ಫಾರ್ ದಿಸ್ ಪರ್ಪಸ್ ವಿ ಹ್ಯಾವ್ ಟು ಕನ್ಸಿಡರ್ 2,25,000 ಫಾರ್ ಅಕೌಂಟಿಂಗ್ ಪರ್ಪಸ್ ಕ್ವಾಲಿಫೈಡ್ ಆಗೋದು. ಅರ್ಥ ಆಗ್ತಿದ್ಯಾ? ಮೈಂಡ್ ಅಲ್ಲಿ ಅಕೌಂಟಿಂಗ್ ಪರ್ಪಸ್. ನೆಕ್ಸ್ಟ್, ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಬ್ರಾಟ್ ಫಾರ್ವರ್ಡ್ ಇಸ್ rupees 1,50,000 ಫಾರ್ ಅಕೌಂಟಿಂಗ್ ಪರ್ಪಸ್ ಅಂತ ಕೊಟ್ಟಿದ್ದಾರೆ. ದೆನ್ ವಿ ಆರ್ ಎಲಿಜಿಬಲ್ ಟು ಟ್ರೀಟ್ ದಿಸ್ ಕೈಂಡ್ ಆಫ್ ಡಿಪ್ರಿಸಿಯೇಷನ್ ಅಂಡರ್ ಮ್ಯಾಟ್ ಟು ಪ್ರಾವಿಷನ್. ಕ್ಲಿಯರ್ ಆಗ್ತಾ ಇದೆಯಾ? ನೆಕ್ಸ್ಟ್, ಕಂಪ್ಯೂಟ್ ಬುಕ್ ಪ್ರಾಫಿಟ್ ಅಂಡರ್ ಸೆಕ್ಷನ್ 115 JB ಅಂಡ್ ಟ್ಯಾಕ್ಸ್ ಅಂಡರ್ ಮ್ಯಾಟ್. ಸೊ ಹಿಯರ್ ರೈಟ್ ಡೌನ್ ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್. Calculation of book profit under section 115 JB. First, write down net profit as per profit and loss account. So according to problem, the net profit rupees 10,23,000. So net profit is rupees 10,23,000. Write down 10,23,000. ಸೊ ಇನ್ನೊಂದು ಈಸಿಯೆಸ್ಟ್ ವೇ, ನೀವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಮಾಡಿದ್ವಿ ಗೊತ್ತಾ, ಆ ರೀತಿನೇ ಬರೀತೀರ. ಫಾಲೋಯಿಂಗ್ ಐಟಮ್ಸ್ ವಿಚ್ ಇಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಡ್ ಬ್ಯಾಕ್ ಮಾಡಬೇಕು ಅಂತ ಆ ರೀತಿ ಬರೀತಿದ್ರೆ ಓಕೆ ಫೈನ್, ಅದೇ ರೀತಿ ಬರೀರಿ. ಅದರ್ವೈಸ್ ಈಸಿಯೆಸ್ಟ್ ವೇ, ರೈಟ್ ಡೌನ್ ಸ್ಟ್ಯಾಟ್ಯುಟರಿ ಅಡಿಷನ್ಸ್ ಅಷ್ಟೇ. ಅರ್ಥ ಆಗ್ತಿದ್ಯಾ? ಸೊ ಎರಡರಲ್ಲಿ ಯಾವ್ದು ಬೇಕಾದ್ರೂ ಬರಿಬಹುದು. ಸ್ಟ್ಯಾಟ್ಯುಟರಿ ಅಡಿಷನ್ಸ್ ಅಂತ ಆದ್ರೂ ಮೆನ್ಷನ್ ಮಾಡಿ, ಅದರ್ವೈಸ್ ಪ್ರೀವಿಯಸ್ ಫಾಲೋ ಮಾಡ್ತಾ ಇದ್ವಲ್ಲ ಆ ರೀತಿ ಬೇಕಾದ್ರೂ ನೀವು ರೆಕಾರ್ಡ್ ಮಾಡ್ಬೋದು. ನೆಕ್ಸ್ಟ್, ಆಸ್ ವಿ ಡಿಸ್ಕಸ್, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಬರೋದಿಲ್ಲ, ಟ್ರಾವೆಲಿಂಗ್ ಬರೋದಿಲ್ಲ, ಡಿಪ್ರಿಸಿಯೇಷನ್ಸ್ ಬರುತ್ತೆ. ರೈಟ್ ಡೌನ್ ಡಿಪ್ರಿಸಿಯೇಷನ್. So the value is depreciation is 2,75,000. Next income tax rupees 1,90,000 record. ಎಲ್ಲ ಡೆಬಿಟ್ ಅಲ್ಲಿ ಇರೋದೆಲ್ಲ ಆಡ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಇನ್ಕಮ್ ಟ್ಯಾಕ್ಸ್ rupees 1,90,000. ನೆಕ್ಸ್ಟ್
ಸೊ ಇನ್ಕಮ್ ಟ್ಯಾಕ್ಸ್ ಔಟ್ಸ್ಟ್ಯಾಂಡಿಂಗ್ ಸೇಲ್ಸ್ ಟ್ಯಾಕ್ಸ್ ಬರೋದಿಲ್ಲ. ಪ್ರಾವಿಷನ್ ಫಾರ್ ಅನ್ಸರ್ಟನ್ ಲೈಬಿಲಿಟಿ ಎಷ್ಟು ಬರುತ್ತೆ 30,000. ರೈಟ್ ಡೌನ್ ಪ್ರಾವಿಷನ್ ಫಾರ್ uncertain liabilities. So here the provision for uncertain liability, the value is rupees 30,000. Next, so proposed dividend. As proposed dividend to book profit calculation purpose ಗೋಸ್ಕರ ಯೂಸ್ ಮಾಡ್ತೀವಿ. ರೈಟ್ ಡೌನ್ proposed dividend 90,000. proposed dividend 90,000. next, ಸೊ ಪ್ರಪೋಸ್ ಡಿವಿಡೆಂಟ್ ಆಯಿತು. ನೆಕ್ಸ್ಟ್ ಕನ್ಸಲ್ಟೆನ್ಸಿ ಫೀಸ್ ಬರೋದಿಲ್ಲ. ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡರಿ ಕಂಪನಿ. ಎಸ್ ವಿ ಯೂಸ್ ದಿಸ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್. ಸೊ ರೈಟ್ ಡೌನ್ ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡರಿ company, the value is rupees 22,500. next information, so salaries information ಯೂಸ್ ಮಾಡೋದಿಲ್ಲ. ಸಂಡೇ ಎಕ್ಸ್ಪೆನ್ಸಸ್ ಸೊ ಇದು ಇಲ್ಲ. ಸೊ ಸ್ಟ್ಯಾಟ್ಯುಟರಿ ಅಡಿಷನ್ಸ್ ಮುಗೀತು. ಸೊ ಇದನ್ನ ಆ್ಯಡ್ ಮಾಡಿ ನೆಟ್ ಪ್ರಾಫಿಟ್ಗೆ ಟೋಟಲ್ ಅಮೌಂಟ್ನ ಆ್ಯಡ್ ಮಾಡಬೇಕು. ಸೊ 2,75,000. ನೆಕ್ಸ್ಟ್ 2,75,000 plus 1,90,000. next 30,000, 90,000, 90,000. next last one 22,500. so 6,07,500. write down 6,07,500. so add 10,23,000. 10,23,000. so 16,30,500. write down 16,30,500. so ಮುಗೀತಾ. ನೆಕ್ಸ್ಟ್ ಲೆಸ್. ಸೊ ಸ್ಟ್ಯಾಟ್ಯುಟರಿ ಅಡಿಷನ್ಸ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಡಿಡಕ್ಷನ್ ಅಷ್ಟೆ. ಅರ್ಥ ಆಯ್ತಾ? ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್. ಸೊ ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸು ಇನ್ಫಾರ್ಮೇಷನ್ ಕಂಪ್ಲೀಟು ಕ್ರೆಡಿಟ್ ಸೈಡಲ್ಲಿ ಇರುತ್ತೆ. ಸೊ ಫಸ್ಟ್ ಒನ್ನು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸ್ಟ್ಯಾಟ್ಯುಟರಿ ಡಿಡಕ್ಷನಲ್ಲಿ ಫಸ್ಟ್ ಒನ್ ಯು ಹ್ಯಾವ್ ಟು ರೆಕಾರ್ಡ್ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆರ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್. ಅರ್ಥ ಆಗ್ತಿದೆಯಾ? ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್. ಸೊ ಇದನ್ನೇ ನೀವು ಫಸ್ಟ್ ರೆಕಾರ್ಡ್ ಮಾಡಬೇಕು. ಸೊ ನಮ್ಮ ಪ್ರಾಬ್ಲಮ್ ಅಲ್ಲಿ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಇದೆಯಾ? ಎಸ್. ಸೊ ಹಿಯರ್ ಅನ್ಅಬ್ಸರ್ವ್ಡ್ ಬಿಸ್ನೆಸ್ ಲಾಸ್ ಇದೆ, ಬ್ರಾಡ್ ಫಾರ್ವರ್ಡ್ ಆಗಿದೆ. 3 lakh ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್. ಆಸ್ ವಿ ಡಿಸ್ಕಸ್, ಇನ್ಕಮ್ ಟ್ಯಾಕ್ಸ್ ಪರ್ಪಸ್ ರಿಲೇಟೆಡ್ ನಮಗೆ ಇನ್ಫಾರ್ಮೇಶನ್ ಬೇಡ, ಇದು ಇಗ್ನೋರ್ ಆಗುತ್ತೆ. ಅಂಡ್ rupees 2,25,000 ಫಾರ್ ಅಕೌಂಟಿಂಗ್ ಪರ್ಪಸ್. ಎಸ್, ವಿ ರಿಕ್ವೈರ್ಡ್ ಅಕೌಂಟಿಂಗ್ ಪರ್ಪಸ್ ರಿಲೇಟೆಡ್ ಇನ್ಫಾರ್ಮೇಶನ್. ದೆನ್ ಹಿಯರ್ ದ ಕ್ವಾಲಿಫೈಡ್ ಅಮೌಂಟ್ ಇಸ್ 2,25,000 ಆಸ್ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್. ಸೊ ರೈಟ್ ಡೌನ್ 2,25,000. ಆಯ್ತಾ? ಯಾವ ರೀತಿ ಯೂಸ್ ಮಾಡಿದ್ರೆ ಅಂತ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಬ್ರಾಡ್ ಫಾರ್ವರ್ಡ್ ಈಸ್ rupees 1,50,000 ಫಾರ್ ಅಕೌಂಟಿಂಗ್ ಪರ್ಪಸ್. ಕ್ಲಿಯರ್ ಆಗಿದೆ? ಸೊ 1,50,000 ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಅಂತ ಟ್ರೀಟ್ ಮಾಡ್ಬೇಕು. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್ ಅಂದ್ರೆ ಕ್ವಾಲಿಫೈಡ್ ಆಗೋ ಅಮೌಂಟ್ 1,50,000. ಅರ್ಥ ಆಯ್ತಾ? ಫಸ್ಟ್ ಇದನ್ನೇ ನೀವು ರೆಕಾರ್ಡ್ ಮಾಡಬೇಕು. ನೆಕ್ಸ್ಟ್ ರಿಸರ್ವ್ಸ್. ಸೊ ರಿಸರ್ವ್ withdrawn other than ಸೊ ನಿಮ್ಮ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಆ ಇನ್ಫಾರ್ಮೇಶನ್ ಇದೆ, ನೀವು ಅಲ್ಲಿ ರೆಕಾರ್ಡ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಅಲ್ಲಿ ಇಲ್ಲ, ಸೊ ವಿ ಇಗ್ನೋರಿಂಗ್. ನೆಕ್ಸ್ಟ್ ವಿತ್ಡ್ರಾನ್ ಅದರ್ ದನ್ ರಿವ್ಯಾಲ್ಯೂಯೇಷನ್ ರಿಸರ್ವ್. ಎಸ್. ಸೊ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ದೇ ಮೆನ್ಷನ್ ದಟ್ ಅಮೌಂಟ್ ವಿತ್ಡ್ರಾನ್ ಫ್ರಮ್ ಜನರಲ್ ರಿಸರ್ವ್. ಸೊ ಅದರ್ ದ್ಯಾನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ ಕ್ವಾಲಿಫೈಡ್ ಆಯ್ತು ಅಮೌಂಟ್ 1,50,000 ರೆಕಾರ್ಡ್ ಮಾಡ್ಬೇಕು. ಅರ್ಥ ಆಯ್ತಾ ಹೇಗೆ ಅಂತ? ನೀವು ಫಾರ್ಮ್ಯಾಟ್ ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಬೇಕು ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ಸ್ಗೆ. ನೆಕ್ಸ್ಟ್ LTCG ಬರೋದಿಲ್ಲ, ಟ್ರಾನ್ಸ್ಫರ್ ಫೀಸ್ ಬರೋದಿಲ್ಲ, ಪ್ರಾಫಿಟ್ ಆನ್ ಸೇಲ್ ಆಫ್ ಮೋಟರ್ ಕಾರ್ ಬರೋದಿಲ್ಲ, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಅರ್ಥ ಆಗ್ತೀಯಾ? ಸೊ ರೈಟ್ ಡೌನ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ government securities. So amount is rupees 10,000. Next last one,
ಸೊ ಡಿಪ್ರಿಸಿಯೇಷನ್. ಸೊ ಅಕಾರ್ಡಿಂಗ್ ಟು ಫಾರ್ಮ್ಯಾಟ್ ನಾವು ಯಾವ ರೀತಿ ರೆಕಾರ್ಡ್ ಮಾಡ್ತಿದ್ವಿ, ಡಿಪ್ರಿಸಿಯೇಷನ್ ಇನ್ಕ್ಲೂಡಿಂಗ್ ರಿವ್ಯಾಲ್ಯೂಯೇಷನ್ ರಿಸರ್ವ್ ಆಟ್, ಡಿಪ್ರಿಸಿಯೇಷನ್ ಎಕ್ಸ್ಕ್ಲೂಡಿಂಗ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಲೆಸ್. ಬಟ್ ಹಿಯರ್ ಇನ್ ದಿಸ್ ಪ್ರಾಬ್ಲಮ್ ದೇ ನಾಟ್ ಸ್ಪೆಸಿಫೈಡ್ ವೆದರ್ ದ ಡಿಪ್ರಿಸಿಯೇಷನ್ ವಿಚ್ ಇಸ್ ಇನ್ಕ್ಲೂಡ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಆರ್ exclude revaluation reserves. For that reason we have to first add this kind of depreciation to net profit, then we have to compulsory deduct that depreciation out of from our net profit. ಅರ್ಥ ಆಗ್ತಿದ್ಯಾ? ಮೈಂಡ್ ಅಲ್ಲಿ ನಿಮ್ಮ ಡಿಪ್ರಿಸಿಯೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿದ್ರೆ ಜಸ್ಟ್ ಒಂದೇ ಒಂದು ಇನ್ಫಾರ್ಮೇಶನ್ಸ್ ಇದೆ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ರಿಲೇಟೆಡ್ ಅದು ರಿವ್ಯಾಲ್ಯೂಯೇಷನ್ ರಿಲೇಟೆಡ್ ಇನ್ಕ್ಲೂಡ್ ಆಗಿದೆಯೋ, ರಿವ್ಯಾಲ್ಯೂಯೇಷನ್ ರಿಲೇಟೆಡ್ ಎಕ್ಸ್ಕ್ಲೂಡ್ ಆಗಿದೆಯೋ ಇನ್ಫಾರ್ಮೇಶನ್ಸ್ ಏನು ಪ್ರೊವೈಡ್ ಮಾಡಿಲ್ಲ, ಜಸ್ಟ್ ಡಿಪ್ರಿಸಿಯೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ನ ಫಸ್ಟ್ ಆಡ್ ಮಾಡ್ತೀರಾ. ನೆಕ್ಸ್ಟ್ ಅದೇ ಡಿಪ್ರಿಸಿಯೇಷನ್ ಯು ಹ್ಯಾವ್ ಟು ಡಿಡಕ್ಟ್ ಔಟ್ ಆಫ್ ಯುವರ್ ನೆಟ್ ಪ್ರಾಫಿಟ್. ಕ್ಲಿಯರ್ ಆಗ್ತಾ ಇದೆಯಾ? ಸೊ ನಾವು ಆಡ್, ಸೊ ಬೇರೆ ಯಾವುದೇ ಇನ್ಫಾರ್ಮೇಶನ್ಸ್ ಇಲ್ಲ, ಎಲ್ಲ ಇನ್ಫಾರ್ಮೇಶನ್ಸ್ ಟ್ರೀಟ್ ಮಾಡಿದೀವಿ. ಸೊ ಇದು ಆಲ್ರೆಡಿ ಇಗ್ನೋರ್ ಆಗಿದೆ. ನೆಕ್ಸ್ಟ್ ಸಂಡೇ ಎಕ್ಸ್ಪೆನ್ಸಸ್ ಬರೋದಿಲ್ಲ, ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಆಫ್ ಸೇಲ್ಸ್ ಟ್ಯಾಕ್ಸ್ ಬರೋದಿಲ್ಲ, ಅನ್ಅಬ್ಸರ್ವ್ಡ್ ಯೂಸ್ ಮಾಡಿದೀವಿ, ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಯೂಸ್ ಮಾಡಿದೀವಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಇದನ್ನ ಆಡ್ ಮಾಡಿ. ಸೊ 1,50,000 ಪ್ಲಸ್ 1,50,000 ಪ್ಲಸ್ 10,000 ಪ್ಲಸ್ 2,75,000 ದೆನ್ 5,85,000. 5,85,000. Next, so deduct this amount from 16,30,500. That is 10,45,500. So 10,45,500. So this is your book profit. ಅರ್ಥ ಆಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅನ್ನೋದು? ಸೊ ದಿಸ್ ಈಸ್ ಯುವರ್ ಬುಕ್ ಪ್ರಾಫಿಟ್ ಫಾರ್ ಮ್ಯಾಟ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ವಿ ಹ್ಯಾವ್ ಟು ಕಂಪ್ಯೂಟ್ ದ ಟ್ಯಾಕ್ಸ್ ಲೈಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್. ಸೊ ಟ್ಯಾಕ್ಸ್ ಲೈಬಿಲಿಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಟ್ಯಾಕ್ಸ್ ಲೈಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್. ಸೊ ಫಸ್ಟ್ ರೈಟ್ ಡೌನ್ particulars amount. So here MAT at 18.5% of book profit. So book profit ಎಷ್ಟು ಬಂತು ನಮಗೆ? 10,45,500. So 10,45,500 ಮೇಲೆ 18.5%. So 10,45,500 into 18.5%. So 1,93,417. So yeah, 93,417. So 78 ಅಂತಾನೆ ಟ್ರೀಟ್ ಮಾಡೋಣ. ಸೊ 1,93,418. ನೆಕ್ಸ್ಟ್ ಸರ್ಚಾರ್ಜ್ ಅಪ್ಲಿಕೇಬಲ್ ಆಗೋದಿಲ್ಲ ಬಿಕಾಸ್ ದಿಸ್ ಬುಕ್ ಪ್ರಾಫಿಟ್ ಡಸ್ ನಾಟ್ ಎಕ್ಸೀಡ್ ₹1 crore. ಇಫ್ ಏನಾದರೂ ಎಕ್ಸೀಡ್ ಆಗಿದ್ರೆ ಸರ್ಚಾರ್ಜ್ ಅಪ್ಲಿಕೇಬಲ್ ಮಾಡಬೇಕಾಗಿತ್ತು. ಫೈನಲಿ ಆಡ್ 4% ಆಫ್ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್. ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್. ಸೊ ಇದ್ರ ಮೇಲೆ 4% ಕ್ಯಾಲ್ಕುಲೇಟ್ ಮಾಡಿದ್ರೆ 7,736. ರೈಟ್ ಡೌನ್ 7,736. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ 1,93,418. ಸೊ 20,11,5,4. yeah 2,01,154. This is your tax liability under MAT provision. ಅರ್ಥ ಆಯ್ತಾ ಯಾವ ರೀತಿ ಟ್ಯಾಕ್ಸ್ ಲೈಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ? ಸೊ ದಿಸ್ ಈಸ್ ಯುವರ್ ಆನ್ಸರ್. ಬೆಟರ್ ಯೂಸ್ ಸ್ಟ್ಯಾಟ್ಯೂಟರಿ ಅಡಿಷನ್ ಅಂಡ್ ಸ್ಟ್ಯಾಟ್ಯೂಟರಿ ಡಿಡಕ್ಷನ್. ಅದರ್ವೈಸ್ ಇಫ್ ಯು ಆರ್ ಕಂಫರ್ಟಬಲ್ ವಿತ್ ದಟ್ ಫಾರ್ಮ್ಯಾಟ್ ಅಂದರೆ ಅದೇ ಫಾರ್ಮ್ಯಾಟ್ ಪ್ರಕಾರನೇ ಫಾಲೋ ಮಾಡಿ. ಅದರ್ವೈಸ್ ಸಿಂಪಲ್ ಆಗಿ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ ಮ್ಯಾಟ್ ಪ್ರಾವಿಷನ್ಸ್ನ ಕ್ಯಾಲ್ಕುಲೇಟ್ ಮಾಡಿ. ದಟ್ಸ್ ಇಟ್. ಥ್ಯಾಂಕ್ ಯು.